ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ಮಕ್ಕಳೇ, ನಮ್ಮ ಭಾರತ ದೇಶ ಹಳ್ಳಿಗಳ ದೇಶ. ಈ ದೇಶದಲ್ಲಿ ಕೃಷಿ ಪ್ರಧಾನವಾಗಿರ್ತಕ್ಕಂತಹ, ಕೃಷಿಯನ್ನೇ ನಂಬಿಕೊಂಡು ಬದುಕುವಂತಹ ಸ್ಥಿತಿ ಇತ್ತು. ಅದನ್ನು ಬದಲಾಯಿಸುವಂತಹ ನಿಟ್ಟಿನಲ್ಲಿ ಬೇರೆ ಬೇರೆ ಕಲೆಗಳು ಹುಟ್ಕೊಂಡು, ಕೈಗಾರಿಕೆಗಳು ಹುಟ್ಕೊಂಡು, ಈ ರೀತಿ ಕೈಗಾರಿಕೆಗಳ ಜೊತೆಯಲ್ಲಿ ಸಣ್ಣ ಸಣ್ಣ ಕೈಗಾರಿಕೆಗಳು, ಅದನ್ನ ಗುಡಿ ಕೈಗಾರಿಕೆಗಳು ಅಂತ ಕೂಡ ಕರೀತೀವಿ. ಅದನ್ನು ಕೇಳಿದಿರಲ್ವಾ? ಒಂದೇ ಕಸುಬನ್ನ ಎಲ್ಲರೂ ಮಾಡ್ತಾ ಹೋದ್ರೆ ದೇಶ ಪ್ರಗತಿಯನ್ನ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ಕಸುಬುಗಳು, ಬೇರೆ ಬೇರೆ ವೃತ್ತಿಗಳನ್ನ ಮಾಡ್ತಾ ಹೋದ್ರೆ ನಾವು ಪ್ರಗತಿಯನ್ನ ಸಾಧಿಸಬಹುದು. ಹಾಗಾದ್ರೆ ಬೇರೆ ಬೇರೆ ಕುಲಕಸುಬುಗಳು ನಿಮಗೆ ಗೊತ್ತಿದೆ. ಆಭರಣಗಳನ್ನ ಮಾಡ್ತಕ್ಕಂಥದ್ದಿದೆ, ಹೌದಲ್ವಾ? ಕುಲಿಮೆಯ ಕೆಲಸಗಳನ್ನ ಮಾಡ್ತಕ್ಕಂಥದ್ದಿದೆ, ಬಡಗಿಯ ಕೆಲಸಗಳನ್ನ ಮಾಡ್ತಕ್ಕಂಥದ್ದಿದೆ, ಹೌದಲ್ವಾ? ಹಾಗೆಯೇ ಮಗ್ಗದ ಕೆಲಸಗಳು ಕೂಡ ಇದೆ, ಹೌದಲ್ವ ಮಕ್ಕಳೇ? ಅದೇ ರೀತಿ ಮಗ್ಗದ ಬಗ್ಗೆ, ಮಗ್ಗವನ್ನ ಮಾಡ್ತಿದ್ದಂತಹ ವ್ಯಕ್ತಿ ಯಾವ ರೀತಿಯಾದಂತಹ ಒಂದು ಸಂದಿಗ್ಧ ಸ್ಥಿತಿಗೆ ಸೇರ್ಕೋತಾರೆ, ಅದರ ಮೇಲೆ ದ್ವೇಷ ಹೇಗೆ ಉಟ್ಕೊಳ್ಳುತ್ತೆ ಅಂತಕ್ಕಂತಹ ವಿಚಾರಗಳನ್ನು ನಾವು ತಿಳ್ಕೊಳ್ಳುವಂತಹ ಒಂದು ಪಾಠಭಾಗವೇ ಮಗ್ಗದ ಸಾಹೇಬ. ಗೊತ್ತಾಗ್ತಿದ್ದೀರಾ ಮಕ್ಕಳೇ? ಮಗ್ಗ ಎಂಬುದು ಒಂದು ಸಣ್ಣ ಕೈಗಾರಿಕೆ, ಅದನ್ನು ಗುಡಿ ಕೈಗಾರಿಕೆ, ಕುಲಕಸುಬುಗಳು ಅಂತ ಕರಿತೀವಿ. ಇವತ್ತು ನಾವು ಆ ಪಾಠಭಾಗದ ಬಗ್ಗೆ ತಿಳ್ಕೊಳ್ಳೋಣ. ಈ ಪಾಠಭಾಗವನ್ನ ಬಾಗಾಲೋಡಿ ದೇವರಾಯ ಇವರು ಬರೆದಿರ್ತಕ್ಕಂಥದ್ದು. ಮಗ್ಗದ ಸಾಹೇಬ ಪಾಠಭಾಗವನ್ನ ಬರೆದಿರುವಂತಹ ಲೇಖಕರು ಯಾರು? ಬಾಗಾಲೋಡಿ ದೇವರಾಯ. ಬಾಗಾಲೋಡಿ ದೇವರಾಯ ಇವರು 1927ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಾಲೋಡಿಯಲ್ಲಿ ಜನಿಸಿದರು. ಎಲ್ಲಿ ಜನಿಸಿದ್ರು ಮಕ್ಕಳೇ? ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಾಲೋಡಿ ಎಂಬ ಒಂದು ಹಳ್ಳಿಯಲ್ಲಿ ಜನಿಸ್ತಾರೆ. ಇವರು ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಇವರು ಸೇವೆಯನ್ನು ಸಲ್ಲಿಸಿದ್ರು ಮಕ್ಕಳೇ, ಸಲ್ಲಿಸಿಲ್ಲ. ಅದೇ ರೀತಿ ಆ ಕಾಲಕ್ಕೆ IAS ಪರೀಕ್ಷೆಯನ್ನ ಪಾಸು ಮಾಡಿ ತೇರ್ಗಡೆ ಬಂದು ವಿದೇಶಗಳಲ್ಲಿ ಸೇವೆಯನ್ನ ಸಲ್ಲಿಸಲಿಕ್ಕೆ ಆಯ್ಕೆ ಹಾಕ್ತಾರೆ. IAS ಅಂದ್ರೆ ನಿಮ್ಗೆ ಗೊತ್ತಿರಲಿ ಮಕ್ಕಳೇ, ಭಾರತೀಯ ಆಡಳಿತಾತ್ಮಕ ಸೇವೆ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಅದನ್ನೇ ನಾವು KSIAS ಅಂತ ಹೇಳ್ತೀವಿ. ಕರ್ನಾಟಕ ಆಡಳಿತಾತ್ಮಕ ಸೇವೆಯನ್ನ KS ಅಂತ ಕರೆದ್ರೆ, IAS ಅನ್ನ ಭಾರತೀಯ ಆಡಳಿತಾತ್ಮಕ ಸೇವೆ ಅಂತ ಕರೀತೀವಿ. ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, IAS KS. ಆ ಕಾಲಕ್ಕೆ ಇವರು IAS ಪರೀಕ್ಷೆಯನ್ನ ಬರೆದು ಅದರಲ್ಲಿ ತೇರ್ಗಡೆಯನ್ನು ಹೊಂದುತ್ತಾರೆ. ತೇರ್ಗಡೆಯನ್ನು ಹೊಂದಿದಂತಹ ಇವರು ವಿದೇಶದಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಆಯ್ಕೆ ಆಗ್ತಾರೆ. ಇವರು ಮಾಸ್ತಿ ಸಮಕಾಲೀನ ವ್ಯಕ್ತಿಯಾಗಿದ್ದರು ಅಂತಕ್ಕಂಥದ್ದು ತಿಳಿದು, ಸಣ್ಣ ಕಥೆಗಳ ಜನಕ ಎಂದೇ ಹೆಸರನ್ನು ಪಡೆದಿರ್ತಕ್ಕಂತಹ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಇವರನ್ನ ಕನ್ನಡದ ಆಸ್ತಿ ಅಂತ ಕೂಡ ನಾವು ಕರಿತೀವಿ ಮಕ್ಕಳೇ. ಮಾಸ್ತಿಯನ್ನ ಸಣ್ಣ ಕಥೆಗಳ ಜನಕ ಅಂತ ಕರಿತೀವಿ. ಅವರನ್ನ ಜೊತೆಗೆ ಕನ್ನಡದ ಆಸ್ತಿಯವರು ಅಂತ ಕರಿತೀವಿ ಮಕ್ಕಳೇ. ಈ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಸಮಕಾಲೀನ ಕವಿ ಬಾಗಾಲೋಡಿ ದೇವರಾಯ. ಗೊತ್ತಾಗ್ತಿದೆಯಲ್ಲ ಮಕ್ಕಳೇ? ಇವರು IAS ಪರೀಕ್ಷೆಯನ್ನ ತೇರ್ಗಡೆ ಹೊಂದಿದ ಮೇಲೆ
ರಾಯಭಾರಿಯಾಗಿ, ಡೆಲಿಗೇಟ್ಸ್ ಆಗಿ, ನಮ್ಮ ಭಾರತದ ಪ್ರತಿನಿಧಿಯಾಗಿ ತುಂಬ ದೇಶಗಳಲ್ಲಿ ಇವರು ಕೆಲಸವನ್ನ ಮಾಡ್ತಾರೆ ಮಕ್ಕಳೇ. ಇದರಲ್ಲಿ ಇಟಲಿ, ನೇಪಾಳ, ನೈಜೀರಿಯಾ, ಫಿಲಿಪೈನ್ಸ್, ನ್ಯೂಜಿಲೆಂಡ್, ಬಲ್ಗೇರಿಯಾ ಇನ್ನು ಮೊದಲಾದ ದೇಶಗಳಲ್ಲಿ, ಮೊದಲಾದ ರಾಷ್ಟ್ರಗಳಲ್ಲಿ ಇವರು ರಾಯಭಾರಿಯಾಗಿ ಭಾರತದ ಆಡಳಿತಾತ್ಮಕ ಸೇವೆಯನ್ನ ಮಾಡ್ತಾರೆ ಮಕ್ಕಳೇ. ಇವರು ಅನೇಕ ಕಥಾ ಸಂಕಲನಗಳನ್ನ ರಚಿಸಿದ್ದಾರೆ. ಹುಚ್ಚು ಮುನುಸೀಪ ಮತ್ತು ಇತರ ಕಥೆಗಳು, ಆರಾಧನಾ, ರುದ್ರಪ್ಪನ ರೌದ್ರ ಮತ್ತು ಇತರ ಕಥೆಗಳು. ಇನ್ನು ಇವರು ಒಟ್ಟು 26 ಕಥೆಗಳನ್ನ ರಚಿಸಿದ್ದಾರೆ. ಇವರು ನಮ್ಮೊಂದಿಗೆ ಇಲ್ಲ ಮಕ್ಕಳೇ. ಇವತ್ತು 1985ರಲ್ಲಿ ನಿಧನರಾಗಿದ್ದಾರೆ. ನೀವು ಚೆನ್ನಾಗಿ ಗಮನ ಇಟ್ಟು ತಿಳ್ಕೋಬೇಕಾಗಿರ್ತಕ್ಕಂತಹ ವಿಚಾರ ಮಕ್ಕಳೇ, ಕವಿಕಾವ್ಯ ಪರಿಚಯವನ್ನು ನೀವು ಚೆನ್ನಾಗಿ ತಿಳ್ಕೋಬೇಕಾಗ್ತದೆ. 3 ಅಂಕದ ಪ್ರಶ್ನೆಗಳು ಈ ಕವಿಕಾವ್ಯ ವಿಚಾರದಲ್ಲಿ ನಿಮಗೆ ನೀಡ್ತಾರೆ, ಪ್ರಶ್ನೆಗಳನ್ನ ಕೇಳ್ತಾರೆ ಮಕ್ಕಳೇ. ಹಾಗಾಗಿ ಈ ಕವಿಕಾವ್ಯ ವಿಚಾರವನ್ನ ಅದರಲ್ಲೂ ನೀವು ವಾಕ್ಯ ರೂಪದಲ್ಲಿ ಬರಿಬೇಕಾಗ್ತದೆ. ಅನ್ನೋದಕ್ಕೆ ವಾಕ್ಯ ರೂಪದಲ್ಲೇ ನಿಮಗೆ ಬರಲು ವಿವರಣೆಯನ್ನು ತಿಳಿಸಿದ್ದೀನಿ ಮಕ್ಕಳೇ. ಭಾಗ ನೋಡಿ ದೇವರಾಯ ಇವರ ಕೃತಿಕಾರರ ಪರಿಚಯವನ್ನ ವಾಕ್ಯ ರೂಪದಲ್ಲಿ ಬರೆಯಿರಿ ಅಂದಾಗ ನೀವು ಈ ರೀತಿ ವಾಕ್ಯ ರೂಪದಲ್ಲಿ ಬರೀಬೇಕಾಗ್ತದೆ. ಅರ್ಥ ಆಗ್ತಿದೆ ಮಕ್ಕಳೇ? ಇಷ್ಟು ವಿಚಾರ ಕವಿಕಾವ್ಯ ವಿಚಾರ. ಏನು ಮಗ್ಗ, ಆ ಮಗ್ಗದ ಸಾಹೇಬ ಪಾಠದ ಆಶಯ ಭಾವ ಏನು ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬೇಕಾಗ್ತದೆ ಮಕ್ಕಳೇ. ಪ್ರಕೃತ ಗದ್ಯ ಭಾಗ ಧಾರ್ಮಿಕ ಸಹಿಷ್ಣುತೆಯನ್ನು ತಿಳಿಸ್ತದೆ. ನಮಗೆ ಗೊತ್ತು ಮಕ್ಕಳೇ, ಭಾರತ ಹಲವಾರು ಧರ್ಮಗಳನ್ನ, ಹಲವಾರು ಜಾತಿಗಳನ್ನ ಒಳಗೊಂಡಿರ್ತಕ್ಕಂತಹ ಒಂದು ದೇಶ. ಇಲ್ಲಿ ಧರ್ಮದ ಸಹಿಷ್ಣುತೆ ಕಾಣಿಸ್ತದೆ ನಮಗೆ, ಧಾರ್ಮಿಕ ಸಹಿಷ್ಣುತೆ ಜೊತೆಗೆ ಗುಡಿಕೈಗಾರಿಕೆಗಳ ವಿನಾಶಕ್ಕೆ ಕಾರಣವಾದ ಅಂಶಗಳು. ನಾನಾಗಲೇ ಹೇಳಿದೆ, ಗುಡಿ ಕೈಗಾರಿಕೆ, ಸಣ್ಣ ಕೈಗಾರಿಕೆ. ಗುಡಿ ಕೈಗಾರಿಕೆಗಳು ಯಾವುದಕ್ಕಾಗಿ ನಾಶ ಹೊಂದವು? ಆ ನಾಶ ಹೊಂದಿರುವಂತಹ ಕೈಗಾರಿಕೆಗಳ ಬಗ್ಗೆ ಮತ್ತೆ ತರಬೇತಿಗಳನ್ನ ಕೊಡುವಂತಹ ಕೆಲಸ ಎಲ್ಲಿಂದ ಸಾಧ್ಯ ಆಗ್ತಿತ್ತೋ? ಶಾಲೆಗಳಿಂದ ಆಗಬೇಕಾಯ್ತು. ಹಾಗಾಗಿಯೇ ಶಾಲೆಗಳಲ್ಲಿ ಔದ್ಯೋಗಿಕ ಶಿಕ್ಷಣವನ್ನ ನೀಡುವಂತಹ ಕೆಲಸವನ್ನ ಅಂದಿನ ಸರ್ಕಾರ ಮಾಡಿದೆ ಮಕ್ಕಳೇ. ಜೊತೆಗೆ ಮಕ್ಕಳಿಗ ಆಸಕ್ತಿಗೆ ಪೂರಕವಾದಂತಹ ಶಿಕ್ಷಣವನ್ನ ನೀಡಬೇಕು ಅಂತಕ್ಕಂಥದ್ದು ಈ ಪಾಠಭಾಗದ ಆಶಯ ಮಕ್ಕಳೇ. ಒಂದು ಧಾರ್ಮಿಕ ಸಹಿಷ್ಣುತೆ, ಎಲ್ಲಾ ಧರ್ಮಗಳು ಒಂದೇ ಆಗಿ ಬದುಕ್ತಕ್ಕಂಥದ್ದು. ಎರಡನೇದು, ಈ ಗುಡಿ ಕೈಗಾರಿಕೆಗಳ ನಾಶಕ್ಕೆ ಕಾರಣವಾಗಿರ್ತಕ್ಕಂತಹ ಅಂಶಗಳನ್ನು ನಾವಿಲ್ಲಿ ತಿಳ್ಕೋಬಹುದು ಮಕ್ಕಳೇ. ಅದಾದ್ಮೇಲೆ ಶಾಲೆಗಳಲ್ಲಿ ಔದ್ಯೋಗಿಕ ಶಿಕ್ಷಣವನ್ನ ಕೊಡ್ತಾರೆ, ಆ ವಿಚಾರಗಳ ಬಗ್ಗೆ ತಿಳ್ಕೋಬಹುದು. ಜೊತೆಗೆ ಮಕ್ಕಳಿಗೆ ಆಸಕ್ತಿ ಇರ್ತಕ್ಕಂತಹ ಅಥವಾ ಮಕ್ಕಳಿಗೆ ಆಸಕ್ತಿ ಪೂರಕವಾದಂತಹ ಶಿಕ್ಷಣವನ್ನ ನೀಡಬೇಕು ಅಂತಕ್ಕಂತಹ ವಿಚಾರ ಕೂಡ ಇಲ್ಲಿ ನಮಗೆ ತಿಳಿಯುತ್ತದೆ ಮಕ್ಕಳೇ. ಅದರ ಜೊತೆಗೆ ಸ್ವ ಉದ್ಯೋಗಕ್ಕೆ ಪ್ರೇರಣೆ. ಇವತ್ತು ಎಲ್ಲರೂ ಕೂಡ ಸರ್ಕಾರಿ ಉದ್ಯೋಗವನ್ನು ಹರಿಸ್ತಾ ಇದ್ದೀವಿ ಮಕ್ಕಳೇ. ಆದರೆ ಎಲ್ಲರಿಗೂ ಸರ್ಕಾರಿ ಉದ್ಯೋಗಗಳು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಸ್ವಯಂ ಉದ್ಯೋಗಗಳನ್ನು ಕೂಡ ಮಾಡಬೇಕಾಗ್ತದೆ. ಆ ಸ್ವಯಂ ಉದ್ಯೋಗಕ್ಕೆ ಪ್ರೇರಣೆಯನ್ನು ನೀಡತಕ್ಕಂತಹ ಒಂದು ಪಾಠಭಾಗವೇ ಮಗ್ಗದ ಸಾಹೇಬ ಈ ಪಾಠಭಾಗ. ಅದರ ಜೊತೆಗೆ ಇಲ್ಲಿ ತಂದೆ ಮಗನಿಗಿದ್ದ ಮಗ್ಗದ ಬಗೆಗಿನ ಒಲವಿಗೆ ವಿರೋಧ ವ್ಯಕ್ತಪಡಿಸ್ತಾ ಇರ್ತಾರೆ. ಅಂದ್ರೆ ಮಗನ ಆಸಕ್ತಿ ಮುಖ್ಯ ಆಗೋದಿಲ್ಲ, ಇಲ್ಲಿ ತಂದೆಯ ಒಂದು ಬಯಕೆ ಮುಖ್ಯ ಆಗಿದೆ. ಹಾಗಾಗಿ ತಂದೆ ತಾನು ಅಂದುಕೊಂಡ ಹಾಗೆ ಮಗ ಬೆಳೆಯಲಿಲ್ಲ ಅಂತಕ್ಕಂತಹ ವಿಚಾರದಲ್ಲಿ ಮಗನನ್ನ ವಿರೋಧಿಸ್ತಕ್ಕಂತಹ ಒಂದು ಘಟನೆ ನಡೀತದೆ ಮಕ್ಕಳಲ್ಲಿ. ಇದರಿಂದ ಮನನೊಂದ ಮಗ
ಇದರಿಂದ ಮಗನಿಗೆ ಏನಾಗುತ್ತೆ? ಮನಸ್ಸಿಗೆ ನೋವಾಗುತ್ತೆ. ಆದರೆ ಅವನು ಹೋಗುವ ಮಾರ್ಗವನ್ನ ಮಾತ್ರ ಅವನು ಬಿಡೋದಿಲ್ಲ, ಸ್ವತಂತ್ರವಾಗಿ ಕಂಡುಕೊಳ್ತಾನೆ. ಒಬ್ಬನೇ ಅದೇ ಮಾರ್ಗದಲ್ಲಿ, ಒಳ್ಳೆಯ ಮಾರ್ಗದಲ್ಲಿ ಯಶಸ್ಸನ್ನು ಗಳಿಸ್ತಾನೆ. ಮಕ್ಕಳೇ, ಆ ಯಶಸ್ಸನ್ನು ಗಳಿಸುವಂತಹ ಒಂದು ಆಶಯವನ್ನು ಹೊಂದಿರುವಂತಹ ಪಾಠಭಾಗವೇ ಮಗ್ಗದ ಸಾಹೇಬ. ಗೊತ್ತಾಗ್ತಾ ಇದೆಯಲ್ಲ ಮಕ್ಕಳೇ? ನೋಡಿ, ಹಾಗಾಗಿ ನಿಮ್ಮಲ್ಲಿ ಎಲ್ಲರಿಗೂ ಕೂಡ ಸ್ವಯಂ ಸ್ವತಂತ್ರ ಒಂದು ವ್ಯಕ್ತಿಗಳಾಗಿ ಬದುಕಬೇಕು ಅಂತಕ್ಕಂತಹ ವಿಚಾರಗಳು ಈ ಒಂದು ಪಾಠಭಾಗದಿಂದ ನೀವು ತಿಳ್ಕಬಹುದಾಗಿದೆ. ಎಲ್ಲರಿಗೂ ಕೂಡ ಸರ್ಕಾರಿ ಉದ್ಯೋಗಗಳು ಸಿಗೋದಿಲ್ಲ. ಹಾಗಾಗಿ ನಾವು ಹತಾಶೆಗೊಳಗಾಗದೆ ಜೀವನದಲ್ಲಿ ಬದುಕಿ ತೋರಿಸೋದಕ್ಕೋಸ್ಕರ ಸ್ವಉದ್ಯೋಗಗಳನ್ನು ನಾವು ಕಂಡುಕೋಬೇಕಾಗ್ತದೆ. ಹಾಗೆ ಸ್ವಉದ್ಯೋಗಗಳನ್ನು ಹೇಗೆ ಕಂಡುಕೋಬಹುದು ಅಂತಕ್ಕಂತಹ ವಿಚಾರವನ್ನ ತಿಳಿಸಿಕೊಡುವಂತಹ ಪಾಠಭಾಗವೇ ಮಗ್ಗದ ಸಾಹೇಬ. ಈ ಪ್ರಕೃತ ಮಗ್ಗದ ಸಾಹೇಬ ಪಾಠವನ್ನ ಭಾಗ ನೋಡಿ ದೇವರಾಯ ಅವರು ಬರೆದಿರ್ತಕ್ಕಂತಹ ಸಮಗ್ರ ಕಥೆಗಳು, ಸಮಗ್ರ ಕಥೆಗಳು ಕೃತಿಯಿಂದ ಆಯ್ದು ನಿಮಗೆ ನಿಗದಿಪಡಿಸಲಾಗಿದೆ. ಈ ಪ್ರಶ್ನೆ ನಿಮಗೆ ಕೇಳ್ತಾರೆ ಮಕ್ಕಳು, ಮಗ್ಗದ ಸಾಹೇಬ ಪಾಠವನ್ನ ಯಾವ ಕೃತಿಯಿಂದ ಆರಿಸಿಕೊಡಲಾಗಿದೆ? ಅದಕ್ಕೆ ನೀವು ಉತ್ತರ ಬರೀಬೇಕಾಗ್ತದೆ. ಭಾಗ ನೋಡಿ ದೇವರಾಯ ಅವರು ರಚಿಸಿರುವ ಸಮಗ್ರ ಕಥೆಗಳು ಕಥಾ ಸಂಕಲನದಿಂದ ಆಯ್ದ ಪಾಠಭಾಗವೇ ಮಗ್ಗದ ಸಾಹೇಬ. ಗೊತ್ತಾಗ್ತಿದೆಯಲ್ವಾ? ಈ ಮಗ್ಗದ ಸಾಹೇಬ ಪಾಠದಲ್ಲಿ ನೀವು ಮುಖ್ಯವಾಗಿ 3 ವಿಚಾರಗಳ ಬಗ್ಗೆ ಟಿಪ್ಪಣಿಯನ್ನು ನೋಡ್ಕೋಬೇಕಾಗ್ತದೆ ಮಕ್ಕಳೇ. ಸಾಹೇಬ್ ಬಹದ್ದೂರ್, ಉರಸ್ ಪದ್ಮಭೂಷಣ, ಟಿಪ್ಪಣಿಯಲ್ಲಿ ಗಮನಿಸಿ ಮಕ್ಕಳೇ. ಮೊಘಲ್ ಸಾಮ್ರಾಜ್ಯದ ಅಥವಾ ಮೊಘಲ್ ರಾಜರುಗಳ ಆಳ್ವಿಕೆಯ ಸಂದರ್ಭದಲ್ಲಿ ಸಮಾಜದ ಗಣ್ಯ ವ್ಯಕ್ತಿಗಳಿಗೆ ಕೊಡುತ್ತಿದ್ದಂತಹ ಗೌರವಪೂರ್ವಕವಾದಂತಹ ಬಿರುದು ಸಾಹೇಬ್ ಬಹದ್ದೂರ್. ಇದು ನಿಮಗೆ ಗೊತ್ತಿರಲಿಲ್ಲ, ಯಾಕಂದ್ರೆ ಹೊಸ ಪದ ಆಗಿರೋದು. ಇನ್ನು ಮುಸಲ್ಮಾನ್ ಬಾಂಧವ ಮಕ್ಕಳಿಗೆ ಗೊತ್ತಿರ್ತದೆ, ಹಿಂದೂ ಮಕ್ಕಳಿಗೆ ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿರೋದಿಲ್ಲ. ಉರಸ್ ಅಂತ ಕರೀತಾರೆ. ಮಹಮ್ಮದೀಯ ಸಾಧುಗಳು ಪುಣ್ಯತಿಥಿ ಅಥವಾ ಅಂದು ನಡೆಸುವ ಜಾತ್ರೆ, ನಮಗೆ ಗೊತ್ತಿರುವ ಹಾಗೆ ಜಾತ್ರೆ ಅಂತ ಕರಿತೀವಿ ಮಕ್ಕಳೇ ಉರುಸ್. ಇನ್ನು ಪದ್ಮಭೂಷಣ ಬಗ್ಗೆ ಸ್ವಲ್ಪ ಇವತ್ತಿನ ಮಕ್ಕಳಿಗೆ ಎಲ್ಲರಿಗೂ ಗೊತ್ತಿರುತ್ತದೆ. ಕಲೆ, ವಿಜ್ಞಾನ, ಸಮಾಜ ಸೇವೆ, ಕ್ರೀಡೆ ಮುಂತಾದ ಯಾವುದಾದರೂ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಭಾರತ ಸರ್ಕಾರ ನೀಡುವಂತಹ ಮೌಲಿಕ ಪ್ರಶಸ್ತಿಯೇ ಪದ್ಮಭೂಷಣ. ಇಷ್ಟು ವಿಚಾರ ನಿಮ್ಗೆ ಗೊತ್ತಿರಲಿಲ್ಲ. ಅರ್ಥ ಇದೆಯಾ? ಈಗ ನಾವು ಪಾಠಭಾಗದ ಪ್ರವೇಶಕ್ಕೆ ಬನ್ನಿ ಮಕ್ಕಳೇ. ಪಾಠಭಾಗದಲ್ಲಿ ಆ ಒಂದು ಪಾಠದ ವಿಚಾರಗಳನ್ನ ಮೊದಲು ತಿಳ್ಕೊಂಡು ಆ ನಂತರ ಉಳಿದ ಭಾಗವನ್ನ ನಾವು ಮುಂದುವರಿಸೋಣ. ಗದ್ಯ ಭಾಗ 1 ಮಗ್ಗದ ಸಾಹೇಬ, ಭಾಗ ನೋಡಿ ದೇವರಾಯ. ಬಹಳ ಜನಪ್ರಿಯ ಸಾಹಿತ್ಯ ಪ್ರಕಾರಗಳಲ್ಲಿ ಸಣ್ಣ ಕಥೆಯೂ ಒಂದು. ಕಥೆಗಳನ್ನು ಹೇಳುವುದು ಹಾಗೂ ಕೇಳುವುದು ಮಾನವನ ಹುಟ್ಟುಗುಣ. ನಮ್ಮ ಹಿರಿಯರು ತಮ್ಮ ಮಕ್ಕಳಲ್ಲಿ ಆಸಕ್ತಿ ಕೆರಳಿಸಿ ಕುತೂಹಲ ಉಂಟು ಮಾಡಲು, ಮನಸ್ಸಿಗೆ ಮುದ ನೀಡಲು, ಮನಸ್ಸನ್ನು ನರಳಿಸುವ ಕಥೆಗಳನ್ನು ಹೇಳುತ್ತಿದ್ದರು. ಈ ಕಥನ ಕಲೆಯು ವಿಸ್ತಾರಗೊಂಡು
ಕೆಲವು ಸಾಹಿತಿಗಳು ವಸ್ತು ಶೈಲಿ ನಿರೂಪಣೆಗಳೆಲ್ಲದರಲ್ಲಿಯೂ ಪರಿಣಾಮಕಾರಿಯಾದ ಮಾರ್ಪಾಟುಗಳನ್ನು ಮಾಡಿ ಸಣ್ಣ ಕಥೆ ಎಂಬ ಸಾಹಿತ್ಯ ಪ್ರಕಾರವನ್ನು ಪ್ರಚುರಗೊಳಿಸಿದರು ಮತ್ತು ಸಂಕ್ಷಿಪ್ತತೆ ವಾಸ್ತವತೆಗಳು ಇದರ ಗುಣಗಳಾಗಿವೆ. ಶಿಕ್ಷಣ ಬದುಕಿನ ಏಳುಬೀಳುಗಳು, ಸ್ವ ಉದ್ಯೋಗ, ವಿಜ್ಞಾನ ಮೊದಲಾದವುಗಳು ಸಣ್ಣ ಕಥೆಗಳಿಗೆ ವಸ್ತುಗಳಾಗಿವೆ. ಇದು ನಿಮಗೆ ಚೆನ್ನಾಗಿ ಗೊತ್ತಿರತಕ್ಕಂತಹ ವಿಚಾರ. ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಸಣ್ಣ ಕಥೆ ಕೂಡ ಒಂದು ಪ್ರಕಾರ ಮಕ್ಕಳೇ. ನಾನು ನಿಮ್ಗೆ ಯಾವಾಗವಾಗ ಹೇಳ್ತಿರ್ತೀನಿ, ಗಮನಿಸಿ. ಕಥೆಯನ್ನು ಹೇಳುವುದು ಹಾಗೂ ಕೇಳುವುದು ಮಾನವನ ಹುಟ್ಟುಗುಣ. ಕಥೆಯನ್ನ ಹೇಳೋದು, ಕಥೆಯನ್ನ ಕೇಳೋದು ಮಾನವನಿಗೆ ಬಂದಿರತಕ್ಕಂತಹ ಒಂದು ಗುಣ. ನಮ್ಮ ಹಿರಿಯರು ನಮ್ಮ ಮಕ್ಕಳಲ್ಲಿ ಆಸಕ್ತಿ ಕೆರಳಿಸೋದಕ್ಕೋಸ್ಕರ, ಕುತೂಹಲ ಉಂಟು ಮಾಡಲಿಕ್ಕೋಸ್ಕರ, ಮನಸ್ಸಿಗೆ ಮುದ ನೀಡುವ ಉದ್ದೇಶದಿಂದ ಮನಸ್ಸನ್ನ ಅರಳಿಸುವುದರ ಜೊತೆಗೆ ಕಥೆಗಳನ್ನ ಏನ್ ಮಾಡ್ತಿದ್ರು, ಹೇಳ್ತಿದ್ರು. ಕಥೆಯನ್ನ ಕೇಳುವುದರಿಂದ ಅಥವಾ ಕಥೆಯನ್ನ ಮಕ್ಕಳಿಗೆ ಹೇಳುವುದರಿಂದ ಈ ಒಂದು ಕ್ರಿಯೆ ನಡೀತದೆ ಮಕ್ಕಳೇ. ಮಕ್ಕಳಲ್ಲಿ ಆಸಕ್ತಿಯನ್ನ ಕೆರಳಿಸಬಹುದು, ಕುತೂಹಲವನ್ನ ಉಂಟು ಮಾಡಬಹುದು, ಮನಸ್ಸಿಗೆ ಖುಷಿಯನ್ನು ತರಬಹುದು, ಮನಸ್ಸನ್ನ ಅರಳಿಸಬಹುದು. ಹಾಗಾಗಿ ನಮ್ಮ ಅಜ್ಜಿ ತಾತಂದಿರು ನಮಗೆ ಈ ಕಥೆಗಳನ್ನ ಹೇಳ್ತಿದ್ರು. ಈ ಕಥನ ಕಲೆ ವಿಸ್ತಾರಗೊಂಡು ಹೇಳ್ತಾ ಇರ್ತಕ್ಕಂತಹ ಈ ಕಥೆಗಳೇನಾದೋ ವಿಸ್ತಾರಗೊಂಡು ಕೆಲವು ಸಾಹಿತಿಗಳೇನ್ ಮಾಡಿದ್ರು, ವಸ್ತು ಶೈಲಿ ನಿರೂಪಣೆಗಳೆಲ್ಲದರಲ್ಲಿಯೂ ಪರಿಣಾಮಕಾರಿಯಾದ ಮಾರ್ಪಾಟುಗಳನ್ನು ಮಾಡಿ ಸಣ್ಣ ಕಥೆ ಎಂಬ ಸಾಹಿತ್ಯವನ್ನ ಏನ್ ಮಾಡಿದ್ರು, ಪ್ರಚಾರಗೊಳಿಸಿದ್ರು. ಸಣ್ಣ ಕಥೆಗಳನ್ನ ಬರೀಲಿಕ್ಕೆ ಪ್ರಾರಂಭಗೊಳಿಸಿದ್ರು. ಆ ಸಣ್ಣ ಕಥೆಯನ್ನು ಪ್ರಾರಂಭ ಮಾಡೋದ್ರ ಜೊತೆಗೆ ಸಂಕ್ಷಿಪ್ತತೆ ಇದ್ದದರಲ್ಲಿ ವಾಸ್ತವತೆಗಳು ಇದರ ಗುಣಗಳಾಗಿದ್ವು. ಹಾಗಾಗಿ ಜನರಿಗೆ ಹೆಚ್ಚು ಉಪಯೋಗಕ್ಕೆ ಬಂದವು. ಏನೇನು ವಸ್ತುಗಳನ್ನ ಈ ಸಣ್ಣ ಕಥೆಗೆ ಬಳಸ್ತಿದ್ರಪ್ಪ ಅಂದ್ರೆ ಶಿಕ್ಷಣ, ಬದುಕಿನ ಏಳುಬೀಳುಗಳು, ಸ್ವ ಉದ್ಯೋಗ, ವಿಜ್ಞಾನ ಮೊದಲಾದವು ಸಣ್ಣ ಕಥೆಗಳಿಗೆ ವಸ್ತುಗಳಾಗಿರ್ತಿದ್ವು. ನೋಡಿ, ಎಷ್ಟು ಚೆನ್ನಾಗಿ ತಿಳ್ಕೊಳ್ಳಿ ಮಕ್ಕಳೇ. ಶಿಕ್ಷಣ, ಬದುಕಿನ ಏಳುಬೀಳುಗಳು, ಸ್ವಾಉದ್ಯೋಗ, ವಿಜ್ಞಾನ ಸಣ್ಣ ಕಥೆಗಳಿಗೆ ವಸ್ತುಗಳು. ಇವುಗಳನ್ನ ಇಟ್ಕೊಂಡು ಸಣ್ಣ ಕಥೆಗಳನ್ನ ಏನ್ ಮಾಡ್ತಿದ್ರು, ರಚಿಸ್ತಿದ್ರು ಮಕ್ಕಳೇ. ಪ್ರಸ್ತುತ ಸಣ್ಣ ಕಥೆಯಲ್ಲಿ ಬಹುಮುಖ್ಯವಾಗಿ ಇಂದು ವಿನಾಶದ ಅಂಚಿನಲ್ಲಿರುವ ಗುಡಿಕೈಗಾರಿಕೆಗೆ ನಮ್ಮ ಶಿಕ್ಷಣದಲ್ಲಿ ನೀಡಬೇಕಾದ ಮಹತ್ವವನ್ನು ಸಾದರಪಡಿಸುವ ಉದ್ದೇಶವಿದೆ. ತಂದೆಯ ಆಸೆಯಂತೆ ಸರ್ಕಾರಿ ಉದ್ಯೋಗವನ್ನೇ ಅವಲಂಬಿಸದೆ ಸ್ವಯಂ ಉದ್ಯೋಗ ಕಂಡುಕೊಳ್ಳುವ ಯುವಕನೊಬ್ಬ ರಾಷ್ಟ್ರಮಟ್ಟದ ಗೌರವಗಳಿಗೆ ಪಾತ್ರನಾಗುವುದೇ ಇಲ್ಲಿಯ ಕಥಾವಸ್ತು. ಅರ್ಥ ಆಗ್ತಾ ಇದೆಯಲ್ಲ ಮಕ್ಕಳೇ? ನೋಡಿ, ಪ್ರಸ್ತುತ ಕಥೆಯಲ್ಲಿ ಬಹುಮುಖ್ಯವಾಗಿ ನಮಗೆ ತಿಳಿದು ಬರ್ತಕ್ಕಂಥ ವಿಚಾರ ಯಾವಪ್ಪ ಅಂದ್ರೆ ವಿನಾಶದ ಅಂಚಿನಲ್ಲಿರುವಂತಹ ಗುಡಿ ಕೈಗಾರಿಕೆಗಳು. ನಮ್ಮ ಶಿಕ್ಷಣದಲ್ಲಿ ನೀಡಬೇಕಾಗಿರ್ತಕ್ಕಂತಹ ಮಹತ್ವದ ಅಂಶಗಳನ್ನ ಇಲ್ಲಿ ತಿಳಿಸಿಕೊಡ್ಲಿಕ್ಕಾಗಿದೆ. ತಂದೆಯ ಆಸೆ ಸರ್ಕಾರಿ ಉದ್ಯೋಗವನ್ನೇ ಅವಲಂಬಿಸದೆ ಸ್ವಯಂ ಉದ್ಯೋಗ ಕಂಡುಕೊಳ್ಳುವ ಯುವಕನೊಬ್ಬನ ರಾಷ್ಟ್ರಮಟ್ಟದ ಗೌರವ, ದೇಶದ ಗೌರವವನ್ನ ಪಡೆದುಕೊಳ್ತಕ್ಕಂತಹ ಪಾತ್ರವನ್ನು ಇಲ್ಲಿ ನಮಗೆ ಕಥಾವಸ್ತುವಾಗಿ ಕಾಣಿಸ್ತದೆ ಮಕ್ಕಳೇ. ಇಷ್ಟು ವಿಚಾರ ನಿಮಗೆ ಗೊತ್ತಿದೆ. ಪಾಠವನ್ನ ಪ್ರಾರಂಭ ಮಾಡೋಣ. ಮೊದಲನೇ ಪ್ಯಾರವನ್ನು ಓದ್ತೀನಿ ಮಕ್ಕಳೇ, ಚೆನ್ನಾಗಿ ಆಲಿಸಿ ಆಮೇಲೆ ವಿವರಣೆಯನ್ನ ಹೇಳಿ. ಇದು ಕತೆ ಮಕ್ಕಳು. ಮಗ್ಗದ ಸಾಹೇಬ ಎಂದರೆ ಅಬ್ದುಲ್ ರಹೀಂ ಸಾಹೇಬ. ಅವನು ಮಗ್ಗವನ್ನು ಮುಟ್ಟದೆ 20 ವರ್ಷಕ್ಕೂ ಹೆಚ್ಚಾಯಿತು. ಆದರೂ ಅವನನ್ನು ಮಗ್ಗದ ಸಾಹೇಬನೆಂದೇ ಕರೆಯುವುದು ವಾಡಿಕೆ. ಅವರ ಪೂರ್ವಜರು ಸಾಹೇಬ್ ಬಹುದ್ದೂರ್. ಮಗ್ಗದ ಹುಸೇನ್ ಸಾಹೇಬರು ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಗಳಾಗಿದ್ದರು. ಅವರು ಮಸೀದಿ ಮಾತ್ರವಲ್ಲ, ದೇವಸ್ಥಾನವನ್ನು ಕಟ್ಟಿಸಿದರು. ಇಂದಿಗೂ ಈ ದೇವಸ್ಥಾನದಲ್ಲಿ ರಥೋತ್ಸವದ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕಿದೆ.
ಕಥೆ ಪ್ರಾರಂಭವನ್ನು ಗಮನಿಸಿ ಮಕ್ಕಳೇ. ಮಗ್ಗದ ಸಾಹೇಬ ಅಂದ್ರೆ ಆ ವ್ಯಕ್ತಿಯ ಹೆಸರೇನು ಗೊತ್ತಾ ಮಕ್ಕಳೇ? ಅಬ್ದುಲ್ ರಹೀಂ ಸಾಹೇಬ. ಮಗ್ಗದ ಸಾಹೇಬ ಎಂದರೆ ಯಾರು? ಅಬ್ದುಲ್ ರಹೀಂ ಸಾಹೇಬ್. ಅವನು ಮಗ್ಗವನ್ನು ಮುಟ್ಟದೆ 20 ವರ್ಷಕ್ಕೂ ಹೆಚ್ಚಾಗಿದೆ. ಈತನ ವೃತ್ತಿ ಮಗ್ಗದ ಕೆಲಸವನ್ನ ಮಾಡ್ತಕ್ಕಂಥ. ಆ ಮಗ್ಗದ ಕೆಲಸವನ್ನ ಬಿಟ್ಟು ಆತ ಎಷ್ಟು ವರ್ಷಗಳು ಆಗೋಗಿದೆ? 20 ವರ್ಷಕ್ಕೂ ಹೆಚ್ಚಾಗಿದೆ. 20 ವರ್ಷ ಆಗಿದೆ. ನಮ್ಮ ಮನೆಯಲ್ಲಿ ಯಾವ್ದಾದ್ರು ಕುಲ ಕಸುಬುಗಳನ್ನ ಮಾಡ್ತಾ ಇದ್ರೆ ಅದೇ ಹೆಸರಿಂದ ಕರಿತೀವಲ್ವ ಮಕ್ಕಳೇ? ಹಾಗೆ ಈ ಅಬ್ದುಲ್ ರಹೀಂ ಸಾಹೇಬರು ಮಗ್ಗದ ಕೆಲಸವನ್ನ ಬಿಟ್ಟು 20 ವರ್ಷ ಆಗೋಗಿದೆ. ಆದರೂ ಕೂಡ ಅವನನ್ನ ಏನಂತ ಕರೀತಾ ಇದ್ದಾರೆ ಮಕ್ಕಳೇ? ಅಬ್ದುಲ್ ರಹೀಂ ಸಾಹೇಬರನ್ನ ಮಗ್ಗದ ಸಾಹೇಬ ಎಂದು ಕರೆಯುವುದು ವಾಡಿಕೆ, ಪ್ರತೀತಿ, ಎಲ್ಲ ಬಾಯಿಗೆ ಬರ್ತಕ್ಕಂತಹ ಪದ. ಅವರ ಪೂರ್ವಜರು ಇದ್ರು. ಅವರೇ ಯಾರಪ್ಪ ಅಂದ್ರೆ ಸಾಹೇಬ್ ಬಹದ್ದೂರ್ ಮಗ್ಗದ ಹುಸೇನ್ ಸಾಹೇಬರು. ಸಾಹೇಬ್ ಬಹದ್ದೂರ್ ಮಗ್ಗದ ಹುಸೇನ್ ಸಾಹೇಬರು ಜನಪ್ರಿಯ. ಯಾವುದರಲ್ಲಿ ಜನಪ್ರಿಯ ಆಗಿದ್ರು? ಮಗ್ಗದಲ್ಲಿ. ಮತ್ತು ಧನವಂತ ವ್ಯಕ್ತಿಯಾಗಿದ್ದರು. ತುಂಬಾ ಹಣವನ್ನ ಹೊಂದಿರತಕ್ಕಂತಹ ವ್ಯಕ್ತಿ ಕೂಡ ಆಗಿದ್ದರು. ಯಾರು? ಮಗ್ಗದ ಸಾಹೇಬನಾಗಿರ್ತಕ್ಕಂತಹ ಅಬ್ದುಲ್ ರಹೀಮನ ಪೂರ್ವಜರು. ಯಾರು ಅಬ್ದುಲ್ ರಹೀಮನ ಪೂರ್ವಜರು? ಸಾಹೇಬ್ ಬಹದ್ದೂರ್ ಮಗ್ಗದ ಹುಸೇನ್ ಸಾಹೇಬರು ಕೂಡ ಮಗ್ಗದ ವೃತ್ತಿಯಲ್ಲಿ ಹೆಸರನ್ನ ಮಾಡಿದ್ರು ಮತ್ತು ದುಡ್ಡಿರುವಂತಹ ಧನವಂತರೂ ಕೂಡ ಆಗಿದ್ದರು. ಈ ಸಾಹೇಬ್ ಬಹದ್ದೂರ್ ಹುಸೇನ್ ಸಾಹೇಬರು ಮಸೀದಿ ಮಾತ್ರವಲ್ಲ ದೇವಸ್ಥಾನವನ್ನು ಕಟ್ಟಿಸಿದ್ದರು. ನೋಡಿ, ಇದೇ ಧಾರ್ಮಿಕ ಸಹಿಷ್ಣುತೆ ಅಂತ ಕರಿತೀವಿ ಮಕ್ಕಳು. ಇಂದಿಗೂ ಆ ದೇವಸ್ಥಾನದಲ್ಲಿ ಎಲ್ಲರಿಗಿಂತ ಮುಂಚಿತವಾಗಿ ಪ್ರಸಾದ ಪಡೆಯುವ ಹಕ್ಕಿದೆ. ಅಬ್ದುಲ್ ರಹೀಂ ಸಾಹೇಬರ ಪೂರ್ವಜರ ಇದ್ದಂತಹ ಹಕ್ಕರು. ಯಾಕೆ? ದೇವಸ್ಥಾನವನ್ನ ಕಟ್ಟಿಸಿದವರೇ ಅವರ ಪೂರ್ವಜರು. ಹಾಗಾಗಿ ಆ ದೇವಸ್ಥಾನದ ರಥೋತ್ಸವದ ಸಮಯದಲ್ಲಿ ಅವರ ಮನೆತನದವರಿಗೆ ಎಲ್ಲರಿಗಿಂತ ಮುಂಚಿತವಾಗಿ ಏನನ್ನ ಪಡೆಯುವ ಹಕ್ಕಿದೆ? ಪ್ರಸಾದವನ್ನ ಪಡೆಯುವ ಹಕ್ಕಿದೆ. ಭಾರತದ ಸಹಿಷ್ಣುತೆಯನ್ನು ನಾವು ಕಾಣಬಹುದು ಮಕ್ಕಳಿಗೆ. ಇಂತಹ ಸಂಪ್ರದಾಯ ಪದ್ಧತಿಗಳು ಇಂದಿಗೂ ಕರ್ನಾಟಕದಲ್ಲಿ ನಡೆಯುತ್ತಿವೆ. ಇದರಿಂದ ಪೂರ್ವಜರಲ್ಲಿ ಎಂತಹ ಘನತೆ, ಸದಾಚಾರ, ಸದ್ಭಾವನೆಗಳು ಇದ್ದವು ಎಂದು ತಿಳಿಯುವುದು. ಉದಾಹರಣೆಗೆ, ನನ್ನದೇ ಹುಟ್ಟೂರಿನ ಪಕ್ಕದಲ್ಲಿ ಮುಸಲ್ಮಾನರ ವಸತಿ ಇದೆ. ಅದರೊಳಗೆ ಒಂದು ಪವಿತ್ರ ಸ್ಥಾನವಿದೆ. ಇಲ್ಲಿ ಉರ್ಸ್ ನೋಡಿ, ಉರ್ಸ್ ಅಂತ ಈ ತರ ಬರೆಯಬಹುದು ಎಂಬ ಮುಸಲ್ಮಾನರ ಧಾರ್ಮಿಕದ ಉತ್ಸವದ ಕಾಲದಲ್ಲಿ ನಮ್ಮ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕೆಂಬ ಸಂಪ್ರದಾಯ ಇತ್ತು. ಇದು ಕತೆ ಮೇಲ್ಗಡೆ ಹೇಳಿದ್ದು. ಇಲ್ಲಿ ಇವರ ಒಂದು ಜನ್ಮಸ್ಥಳದಲ್ಲಿ ಇರ್ತಕ್ಕಂತಹ ಸಂಪ್ರದಾಯವನ್ನು ಕೂಡ ಬಿಚ್ಚಿಟ್ಟಿದ್ದಾರೆ ಮತ್ತೆ. ಈ ಮೇಲ್ಗಡೆ ವಿಚಾರವನ್ನು ನಾವು ಗಮನಿಸಿದ್ದೇ ಆದರೆ ಇಂತಹ ಸಂಪ್ರದಾಯ ಪದ್ಧತಿಗಳು ಇಂದಿಗೂ ಎಲ್ಲ ಕರ್ನಾಟಕದಲ್ಲೂ ಇದೆ, ಭಾರತದಲ್ಲೂ ಇದೆ. ಇದರಿಂದ ನಮಗೆ ಗೊತ್ತಾಗೋದೇನಪ್ಪ ಅಂದ್ರೆ ನಮ್ಮ ಪೂರ್ವಜರ ಅಲ್ಲಿ ಇದ್ದಂತಹ ಘನತೆ, ದೊಡ್ಡಸ್ತಿಕೆ, ಶ್ರೇಷ್ಠತೆ, ಹಿರಿಮೆ, ಸದಾಚಾರ, ಒಳ್ಳೆಯ ಒಂದು ನಡತೆ, ಸದ್ಭಾವನೆ, ಒಳ್ಳೆಯ ಭಾವನೆ ಇದ್ದುದು ನಮಗೆ ತಿಳಿದು ಬರ್ತದೆ. ಉದಾಹರಣೆಗೆ, ನನ್ನದೇ ಹುಟ್ಟೂರಿನ ಪಕ್ಕದಲ್ಲಿ ಮುಸಲ್ಮಾನರ ವಸತಿ ಇದೆ. ಈ ಬಾಗಾಲುಗುಡಿಯ ದೇವರಾಯ ಅವರ ಊರಿನ ಪಕ್ಕದಲ್ಲಿ ಒಂದು ಮುಸಲ್ಮಾನರ ವಸತಿ ಇತ್ತಂತೆ ಮಕ್ಕಳು. ಅದರೊಳಗೆ ಒಂದು ಪವಿತ್ರ ಸ್ಥಾನವಿದೆ. ಆ
ವಸತಿಯಲ್ಲಿ ಬಾಗಲೋಡಿ ದೇವರಾಯರ ಮನೆಯವರಿಗೆ ಒಂದು ಪವಿತ್ರ ಸ್ಥಾನವಿದೆ. ಅಲ್ಲಿ ಉರ್ಸ್ ಅಂತ ನಡೆಯುತ್ತೆ. ಅದೇ ಉರ್ಸ್ ಅಂತ ಜಾತ್ರೆ. ಧಾರ್ಮಿಕ ಉತ್ಸವದ ಕಾಲದಲ್ಲಿ ನಮ್ಮ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕೆಂಬ ಸಂಪ್ರದಾಯ ಇತ್ತು. ಈ ಉರ್ಸ್ ನಡೆಯಬೇಕಾದ್ರೆ ನಮ್ಮ ಮನೆಯವರು ಯಾರಾದರೂ ಒಬ್ರು ಅಲ್ಲಿ ಇರಲೇಬೇಕು ಅಂತಕ್ಕಂತಹ ಒಂದು ಸಂಪ್ರದಾಯ. ಹಾಗಾಗಿ ಹಿಂದೂ ಮತ್ತು ಮುಸಲ್ಮಾನರಲ್ಲಿ ಯಾವ ರೀತಿಯಾದಂತಹ ಬಾಂಧವ್ಯ ಇತ್ತು ಅಂತಕ್ಕಂಥದ್ದು ನಮಗೆ ತಿಳಿದು ಬರ್ತದೆ. ಮುಂದಿನ ಪ್ಯಾರವನ್ನು ಗಮನಿಸಿ. ಹಾಗೆ ಗಣೇಶ ಚತುರ್ಥಿ, ಕೃಷ್ಣ ಜನ್ಮಾಷ್ಟಮಿಗಳ ಮರುದಿನ ಮುಸಲ್ಮಾನರ ಸಮಾಜದ ಪ್ರತಿಷ್ಠಿತ ಮುಖ್ಯಸ್ಥರು ನಮ್ಮ ಮನೆಗೆ ಬರುವುದು, ಕುಶಲೋಪಚಾರ ಮಾತನಾಡುವುದು, ನಾವು ಅವರಿಗೆ ಮೋದಕ, ಉಂಡೆ, ಚಕ್ಕುಲಿ ಇತ್ಯಾದಿ ಹಬ್ಬದ ಭಕ್ಷ್ಯ ಭೋಜ್ಯಗಳನ್ನು ವಿತರಣೆ ಮಾಡುವ ಸಂಪ್ರದಾಯವಿತ್ತು. ಒಂದು ಬಾರಿ ನಮ್ಮ ತಾಯಿ ಕಾಯಿಲೆ ಬಿದ್ದ ಕಾರಣ ತಂದೆಯವರು ಅಂಗಡಿಯಿಂದ ಲಡ್ಡುಗಳನ್ನು ಕೊಂಡು ಕೊಟ್ಟದ್ದಕ್ಕೆ ಅವರಿಗೆ ಬಹಳ ಸಿಟ್ಟು ಬಂತು. ರಾಯರೇ, ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ? ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲವನ್ನು, ಕಲ್ಲು ಸಕ್ಕರೆ, ಹರಳನ್ನು ಕೊಡಿ. ನಿಮ್ಮ ಹಬ್ಬದ ಪೂಜೆಯ ಪ್ರಸಾದವನ್ನು ನಾವು ತೆಗೆದುಕೊಳ್ಳುವುದು ತಲತಲಾಂತರದಿಂದ ಬಂದ ಹಳೆಯ ಸಂಪ್ರದಾಯ. ಅಂಗಡಿಯಿಂದ ಮಿಠಾಯಿಯನ್ನು ಪ್ರಸಾದವೆಂದು ಕೊಡುವುದು ಸರಿಯೇ ಎಂದು ಕೇಳಿಯೇ ಬಿಟ್ಟರು. ನೋಡಿ, ಅವರ ಮನೆಯಲ್ಲಿ ನಡೆದಿರ್ತಕ್ಕಂತಹ ಒಂದು ಘಟನೆಯನ್ನ ಈ ಒಂದು ಕಥೆಗೆ ಸೇರಿಸಿ ಕಾವ್ಯವನ್ನು ರಚಿಸಿದ್ದಾರೆ. ನೋಡಿ, ಬಾಗಲೋಡಿ ದೇವರಾಯ ಅವರ ಮನೆ ಮತ್ತು ಅವರ ಊರಿನ ಪಕ್ಕದಲ್ಲಿದ್ದಂತಹ ಮುಸಲ್ಮಾನರ ವಸತಿ ಇಬ್ಬರ ನಡುವೆ ಮನೆಯ ನಡುವೆ ಇದ್ದಂತಹ ಒಂದು ಸಂಬಂಧವನ್ನು ಇದು ತಿಳಿಸ್ಕೊಡ್ತದೆ. ಗಣೇಶ ಚತುರ್ಥಿ ನಮಗೆಲ್ಲ ಗೊತ್ತಿದೆ. ಇನ್ನೇನು ಮುಂದಿನ ತಿಂಗಳಲ್ಲಿ ಗಣೇಶನ ಹಬ್ಬ ಬರುತ್ತೆ. ಕೃಷ್ಣ ಜನ್ಮಾಷ್ಟಮಿ ಅದಾದ್ಮೇಲೆ ಕೃಷ್ಣ ಜನ್ಮಾಷ್ಟಮಿಯು ಕೂಡ ಬರುತ್ತೆ, ಕೃಷ್ಣನ ಜನ್ಮದಿನ. ಈ ಮರು ದಿವಸ, ಈ ಹಬ್ಬಗಳಾದ ಮಾರನೆಯ ದಿವಸ ಮುಸಲ್ಮಾನ್ ಸಮಾಜದ ಪ್ರತಿಷ್ಠಿತ ಮುಖ್ಯಸ್ಥರು ನಮಗೆ ಬರುವುದು. ನಮ್ಮನೆ ಬರ್ತಿದ್ರು, ಬಾಗಲೋಡಿ ದೇವರಾಯ ಅವರ ಮನೆಗೆ ಬರ್ತಿದ್ರು. ಬಂದು ಕುಶಲೋಪಚಾರ ಮಾತನಾಡಿ. ಕುಶಲೋಪಚಾರ ಅಂದ್ರೆ ಕಷ್ಟ ಸುಖ ಅಷ್ಟೇ. ನಾವು ಅವರಿಗೆ ಮೋದಕ, ನಮಗೆ ಗೊತ್ತಲ್ಲ, ಗಣೇಶನಿಗೆ ಪ್ರಿಯವಾದಂತಹ ಒಂದು ತಿನಿಸು ಮೋದಕ ಅಥವಾ ಕಡುಬು ಅಂತ ಹೇಳ್ತೇವೆ. ಉಂಡೆಗಳನ್ನ ಮಾಡ್ತೀವಲ್ವಾ, ಚಕ್ಕಲಿ ಇತ್ಯಾದಿ ಇವುಗಳನ್ನೆಲ್ಲವನ್ನ ಮಾಡ್ತಿದ್ವು ಹಬ್ಬಕ್ಕೆ. ಆ ಹಬ್ಬಕ್ಕೆ ಮಾಡಿದಂತಹ ಈ ತಿನಿಸುಗಳನ್ನ ಮುಸಲ್ಮಾನರ ಮುಖ್ಯಸ್ಥರು ಬಂದಾಗ ಅವರಿಗೆ ಕೊಡ್ತಿದ್ವು. ಭಕ್ಷ್ಯ, ಭಕ್ಷ್ಯ ಅಂದ್ರೆ ಮಕ್ಕಳೇ ಸಿಹಿ ತಿಂಡಿ. ಈ ಎಲ್ಲ ಸಿಹಿ ತಿಂಡಿಗಳನ್ನ ಮತ್ತು ಭೋಜ್ಯ ಅಂದ್ರೆ ಊಟ ವಿತರಣೆ ಮಾಡ್ತಿದ್ವು. ಅದು ನಮ್ಮ ಮನೆಯಲ್ಲಿದ್ದಂತಹ ಸಂಪ್ರದಾಯ. ಒಂದು ಬಾರಿ ನಮ್ಮ ತಾಯಿ ಕಾಯಿಲೆ ಬಿದ್ದ ಕಾರಣ ನಮ್ಮ ತಾಯಿಯವರಿಗೆ ಹಬ್ಬದ ಸಂದರ್ಭದಲ್ಲಿ ಹುಷಾರಿರಲಿಲ್ಲ ಮಕ್ಕಳೇ. ಆಗ ನಮ್ಮ ತಂದೆಯವರು ಅಂಗಡಿಯಿಂದ ಲಡ್ಡುಗಳನ್ನು ಕೊಂಡು ಕೊಟ್ಟದ್ದಕ್ಕೆ ಅವರಿಗೆ ಬಹಳ ಸಿಟ್ಟು ಬಂತು. ಯಾಕೆ ಸಿಟ್ಟು ಬಂತು ಮಕ್ಕಳೇ? ಅಂಗಡಿಯಿಂದ ಲಡ್ಡು ತಂದು ಆ ಮುಸಲ್ಮಾನ್ ಸಮಾಜದ ಮುಖ್ಯ ವ್ಯಕ್ತಿಗೆ ಕೊಟ್ಟಿದ್ದಕ್ಕೆ ಸಿಟ್ಟು ಬಂದು ಆಗ ಈ ರೀತಿ ಹೇಳದಂತೆ ಮಕ್ಕಳೇ, ರಾಯರೇ, ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣ ಇಲ್ಲವೇ? ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲವನ್ನು, ಕಲ್ಲು ಸಕ್ಕರೆ, ಹರಳನ್ನು ಕೊಡಿ. ಎಂತಹ ಬಾಂಧವ್ಯ ಇದೆ. ನಿಮ್ಮ ಹಬ್ಬದ ಪೂಜೆಯ ಸಂಪ್ರದಾಯ ಏನಿದೆಯಪ್ಪ ಅಂದ್ರೆ ನಾವು ಪ್ರಸಾದವನ್ನ ಪಡ್ಕೊಳ್ತಕ್ಕಂಥದ್ದು. ನಿಮ್ಮ ಹಬ್ಬದ ಪೂಜೆಯ ದಿನದಂದು ನಾವು ಪ್ರಸಾದವನ್ನ ಪಡ್ಕೊಳ್ತಕ್ಕಂಥದ್ದು ತಲತಲಾಂತರದಿಂದ ಬಂದಿರತಕ್ಕಂತಹ ಒಂದು ಸಂಪ್ರದಾಯ, ಹಳೆಯ ಸಂಪ್ರದಾಯ. ಅಂಗಡಿಯ ಮಿಠಾಯಿಯನ್ನು ಪ್ರಸಾದವೆಂದು ಕೊಡುವುದು ಸರಿಯೇ ಎಂದು ಕೇಳಿಯೇ ಬಿಟ್ಟರು. ಕೇಳ್ತಾರಲ್ವ ಮಕ್ಕಳೇ? ಎಸ್. ಇನ್ನು ಉಳಿದ ಭಾಗವನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ಇವತ್ತು ಮಾಡಿರ್ತಕ್ಕಂತಹ ಪಾಠ ನಿಮಗೆಲ್ಲರಿಗೂ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ಮಕ್ಕಳೇ. ಎಸ್, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅರ್ಥ ಮಾಡ್ಕೊಂಡಿರೋದಕ್ಕೆ ನಾನು ಮುಂದೆ 2 ಪ್ರಶ್ನೆಗಳನ್ನು ನಿಮಗೆ ಕೇಳ್ತೀನಿ, ಇದಕ್ಕೆ ನೀವು ಉತ್ತರ ಕೊಡಬೇಕು. ಆಗ್ತಾ ಇದೆಯಾ?
ಬಾಗಲೋಡಿ ದೇವರಾಯ ಅವರು ಎಷ್ಟರಲ್ಲಿ ಜನಿಸಿದರು? ಹೇಳಿ ಮಕ್ಕಳೇ, ಎಷ್ಟರಲ್ಲಿ? 1927ರಲ್ಲಿ ಜನಿಸಿದರು. ಎರಡನೇ ಪ್ರಶ್ನೆ ಗಮನಿಸಿ ಮಕ್ಕಳೇ. ಬಾಗಲೋಡಿ ದೇವರಾಯ ಅವರು ರಚಿಸಿರುವ ಮಗ್ಗದ ಸಾಹೇಬ ಪಾಠವನ್ನು ಯಾವ ಕಥಾ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ? ನಾನು ಆಗ್ಲೇ ಕೇಳಿದೆ, ಪ್ರಶ್ನೆ ಕೇಳ್ತೀನಿ ಅಂತ ಹೇಳಿ. ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆರಿಸಿ ನೀಡಿರುವಂತಹ ಪಾಠಭಾಗವೇ ಮಗ್ಗದ ಸಾಹೇಬ. ವೆರಿ ಗುಡ್ ಮಕ್ಕಳೇ, ಅರ್ಥ ಆಗಿದೆ ಅಲ್ವಾ? ಮಗ್ಗದ ಸಾಹೇಬ ಎಂದರೆ ಯಾರು? ಇನ್ನೊಂದು ಪ್ರಶ್ನೆ, ಮಗ್ಗದ ಸಾಹೇಬ ಎಂದರೆ ಯಾರು? ಅಬ್ದುಲ್ ರಹೀಂ ಸಾಹೇಬರು. ವೆರಿ ಗುಡ್ ಮಕ್ಕಳೇ, ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ ಅಂತ ಗಮನಿಸ್ತೀನಿ. ನೀವು ಈ ಬಾಗಲೋಡಿ ದೇವರಾಯ ಇವರ ಕವಿ ಕಾವ್ಯ ಪರಿಚಯವನ್ನ ಗೃಹಪಾಠದಲ್ಲಿ ಬರೆದುಕೊಂಡು ಬರಬೇಕು ಮಕ್ಕಳೇ. ಬರೆದು ನಿಮ್ಮ ತರಗತಿಯ ಶಿಕ್ಷಕರಿಗೆ ತೋರಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.